ಯಾವ್ದೇ ಕಾರಣಕ್ಕೂ ಅವ್ನು ಬಂದು ನಮ್ಗೆ ಏನೇ ಮಾಡಿದ್ರು ನಾವು ಭೂಮಿ ಬಿಟ್ಕೊಳಲ್ಲ. ಅದೇ ಹೇಳೋದು, ಇರ್ತದೆ ದುಡ್ಡು ನಾಳೆ ಕೊಯ್ತದೆ. ಒಂದೊಂದೇ ನೋಟ್ ಹಾಕೊಂಡು ಒಂದೊಂದ್ ದಿವಸ ಖಾಲಿ ಆಗೈತೆ ಅಂದ್ರೆ ನಾಳೆಗೆ ಏನ್ ಮಾಡ್ತೀರಾ ನೀವು? ಅದಕ್ಕೆ ನಾವು ಕೊಡೋದಿಲ್ಲ. ಇವಾಗ ನಮ್ ಗೌರ್ಮೆಂಟ್ ಅವರು ಬಿಡ್ದಿಲ್ಲ ಯಾಕಪ್ಪ AICT ಮಾಡ್ಬೇಕಂತ ಇದಾರೆ? ಯಾಕಂದ್ರೆ ಗೌರ್ಮೆಂಟ್ ಅವರು ನಮ್ಮ ಬಿಡ್ದಿನ ಡೆವಲಪ್ ಮಾಡಿ ಹೈಟೆಕ್ ಸಿಟಿ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಜನಕ್ಕೆಲ್ಲ ಒಂದು ಡೌಟ್ ಇರುತ್ತೆ, ಯಾಕೆ ಗೌರ್ಮೆಂಟ್ ಅವ್ರು ಹಿಂಗ್ ಮಾಡ್ತಾ ಇದಾರೆ? ಫಲವತ್ತತೆ ಇಲ್ದಿರೋ ಮಣ್ಣಲ್ಲಿ ಯಾಕೆ ಮಾಡಬಾರ್ದು? ನೀರು ಇಲ್ದಿರೋ ಜಾಗದಲ್ಲಿ ಏನಕ್ಕೆ ಮಾಡಬಾರ್ದು? ನೀವೆಲ್ಲ ಒಂದ್ ಥಿಂಕ್ ಮಾಡ್ಬೇಕು. ಒಬ್ಬ ಮನುಷ್ಯ ಆರಾಮಾಗಿ ಒಂದ್ ಕಡೆ ಇರ್ಬೇಕು ಅಂದ್ರೆ ಅವ್ನಿಗೆ ಇರೋದಕ್ಕೆ ಮನೆ ಬೇಕು, ಊಟ ಬೇಕು, ನೀರ್ ಬೇಕು. ಇದ್ ಮೂರಲ್ಲಿ ಮನೆ ಊಟ ಇಲ್ಲ ಅಂದ್ರೂ ಕೂಡ ಮನುಷ್ಯ ಹೆಂಗಾರು ಬದುಕ್ಬಿಡ್ಬೋದು. ಆದ್ರೆ ನೀರಿಲ್ಲ ಅಂದ್ರೆ ಮನುಷ್ಯ ಬದುಕಕ್ಕೆ ಆಗಲ್ಲ. ಸೊ ಗೌರ್ಮೆಂಟ್ ಅವ್ರು ಹೈಟೆಕ್ ಸಿಟಿ ಏನೋ ಮಾಡ್ಬಿಟ್ರು, ಆದ್ರೆ ಅಲ್ಲಿರೋರ್ಗೆ ಜನಕ್ಕೆ ನೀರ್ ಬೇಕಲ್ವಾ? ನೋಡಿ, ನಮ್ಮ ಬಿಡದಿಯಿಂದ ಶ್ರೀರಂಗಪಟ್ಟಣ ಗಂಟ ಎಷ್ಟೆಷ್ಟು ವಾಟರ್ ಬಾಡೀಸ್ ಇದೆ, ಎಷ್ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ ಅಂತ ಒಂದ್ ಮ್ಯಾಪ್ ಇದು. ಸೊ ಈ ಮ್ಯಾಪ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಬಿಡ್ದಿನ ನೋಡಕ್ ಹೋದ್ರೆ, ಬಿಡ್ದಿಲಿ ನೋಡಿ ಎಷ್ಟು ವಾಟರ್ ಬಾಡಿ, 2 ವಾಟರ್ ಬಾಡೀಸ್ ಇದೆ. ವೃಷಭಾವತಿ ನದಿದ ವಾಟರ್ ಬಾಡಿ ಇದೆ, ಐರ್ಮಂಗ್ಲಾ ಕೆರೆ ಕೂಡ ಇಲ್ಲ ಬರೋದು. ಗವರ್ಮೆಂಟ್ ಅವರು ರೀಸೆಂಟ್ ಆಗಿ ಬೇರೆ ಎಥನಾಲ್ E85 ಪೆಟ್ರೋಲ್ ಬೇರೆ ಲಾಂಚ್ ಮಾಡವ್ರೆ. ಸೊ ಇವಾಗ ಎಥನಾಲ್ ಮಾಡಕ್ಕೆ ಕಬ್ಬಿಂದ 1 ಲೀಟರ್ ಮಾಡಕ್ಕೆ 3,500 ಲೀಟರ್ ನೀರ್ ಬೇಕು. ಕಬ್ಬು ಸಾಕಾಗ್ತಾ ಇಲ್ಲ, ನಾವು ಅಕ್ಕಿಯಿಂದ ಮಾಡ್ತೀವಿ ಅನ್ಬಿಟ್ಟು ಅಕ್ಕಿಯಿಂದ ಮಾಡ್ತಾವ್ರೆ. 1 ಲೀಟರ್ ಎಥನಾಲ್ ಮಾಡಕ್ಕೆ 10,000 ಲೀಟರ್ ನೀರ್ ಬೇಕು. ನಿಖಿ ಆಯೋಗ್ ಅವ್ರು ಏನ್ ಹೇಳಿದಾರೆ ಅಂದ್ರೆ 2030 ಒಳಗಡೆ ಬೆಂಗಳೂರು ಸೇರಿಸಿ 21 ಮೇಜರ್ ಸಿಟಿಗಳಲ್ಲಿ 2030 ಅಂಡರ್ ಗ್ರೌಂಡ್ ವಾಟರ್ ಲೆವೆಲ್ ಇರಲ್ಲ. ಎಲ್ಲಾ ಪ್ರದೇಶಗಳಲ್ಲೂ ನೀರು ಅದು ಇದು ಎಲ್ಲ ಹಾಳು ಮಾಡಾದ್ಮೇಲೆ ಇವಾಗ ಇವ್ರಿಗೊಂದು ಸೇಫ್ ಆಗಿ ಒಂದು ಸೆಕ್ಯೂರ್ ಆಗಿ ಜಾಗ ಇರ್ಬೇಕಲ್ವಾ? ಸೊ ಅದಕ್ಕೆ ನಮ್ಮ ರೈತರು ಇಷ್ಟು ವರ್ಷ ಕಷ್ಟ ಬಿದ್ದಿ ಅಂತರ್ಜಲನ ಕಾಪಾಡ್ಕೊಂಡು ಏನ್ ಮಾಡಿದಾರಲ್ವಾ, ಅದನ್ನ ಹೋಗ್ಬಿಟ್ಟು ಇವರು ಎಲ್ಲ ಹಾಳು ಮಾಡಿ ನಾಶ ಮಾಡಿ ನಾವೇನೋ ಮಾಡಿದೀವಿ, ನಾವು ಒಂದು ಫ್ಯೂಚರ್ ಡೆವಲಪ್ ಮಾಡಿದೀವಿ ಅನ್ಬಿಟ್ಟು ತೋರಿಸ್ಕೊಳಕ್ಕೆ ಇದೊಂದು ಪ್ಲಾನು. ಅಂದ್ರೆ ಇವ್ರು ಕಿತ್ತು ಗುಡ್ಡೆ ಹಾಕಿರೋದ್ರಲ್ಲಿ ಏನೂ ಇಲ್ಲ. ನಮ್ಮ ರೈತರುಗಳು ಕಷ್ಟ ಬಿದ್ದಿ ಬೆವರು ಸೂಸಿ ಮಾಡಿದ್ರದ್ರಲ್ಲಿ ಇವ್ರು ಹೋಗ್ಬಿಟ್ಟು ಬೇಳೆ ಬೇಸ್ಕೊಂಡ್ ತಿಂತಾ ಇರೋದು. 2 ಕೋಟಿ ಕೊಡ್ತೀವಿ ಎಕರೆಗೆ ಅಂತಾರೆ. ಎಲ್ಲ 1 ವರ್ಷ ಕೂತ್ಕೊಂಡ್ರೆ 2 ಕೋಟಿ ಒಬ್ಬ ರೈತ ಹೆಂಗೋ ಕಲ್ದು ಬಿಡ್ತಾನಕಲ್ಲ. ನಾನ್ ಹೇಳೋದೇನಂದ್ರೆ, ಈ ನನ್ನ ಮಕ್ಳಿಗೆ ಯಾರ ರೈತರು ಕೂಡ ಒಂದೇ ಒಂದ್ ಅಡಿ ಜಮೀನ್ ಕೂಡ ಬಿಡ್ಕೊಂಡ್ ಕೊಡ್ಬೇಡಿ. ಯಾಕಂದ್ರೆ ನೀವು ಬೆಳ್ದಿರೋದ್ರಲ್ಲಿ ಈ ನನ್ನ ಮಕ್ಳು ಬಂದ್ಬಿಟ್ಟು ಮಾಡ್ಬಿಟ್ಟು ನಿಮ್ನ ಉದ್ಧಾರ ಅಂತೂ ಮಾಡಲ್ಲ. ನಿಮ್ ಹತ್ರ ಎಲ್ಲ ಕಿತ್ತಿ ತಿಂದಿ ನಿಮ್ನ ಹಾಳು ಮಾಡೋದೇ ಇವ್ರು. ರೈತರಿಗೆ ಹೋಗ್ಬಿಟ್ಟು 2 ಕೋಟಿ ಆಸೆ ತೋರಿಸ್ಬಿಟ್ಟು ನನ್ಗೆ ಹೊಲ ಕೊಡಿ, ನಂಗೆ ಜಮೀನ್ ಕೊಡಿ, ನಾನು ಹೈಟೆಕ್ ಸಿಟಿ ಮಾಡ್ತೀನಿ, ನಾನು ಕಿತ್ತವಾಗ್ತೀನಿ, ನೀವು ಮಾಡಿರೋದ್ರಲ್ಲಿ ನಾನೇನೋ ಒಂದು ನನ್ನ ಹೆಸರು ಮಾಡ್ಕೊಂಡ್ಬಿಡ್ತೀನಿ ಅಂತ ಮಾಡ್ತಾವ್ರೆ. ಯಾರ ರೈತರು ಕೂಡ 1 ಅಡಿ ಜಮೀನ್ ಕೂಡ ಕೊಡಕ್ ಹೋಗ್ಬೇಡಿ ಇವ್ರಿಗೆ. ಈ ನನ್ನ ಮಕ್ಳು ನಮ್ನ ಹೊಡ್ಕೊಂಡ್ ತಿಂತಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ ಹೊರತು ನಮ್ಗೆ ಉದ್ಧಾರ ಆಗಂಗೆಲ್ಲ ಏನು ಮಾಡಿಲ್ಲ ಇಲ್ಲಿವರೆಗೂ. ನಾವು ಜನ ದಡ್ರು, ಇಂಥವ್ರನ್ನೆಲ್ಲ ತೆಗ್ದು CM ಮಾಡಿ PM ಮಾಡಿ ಕೂರಿಸ್ತೀವಿ. ನನ್ನ ಮಕ್ಳು ಸಾಚಾಗಳಲ್ಲ, ಎಲ್ಲವನ್ನು ದೊರೋಡೆ ಕೋರ್ರೆ ಇಲ್ಲಿರೋರು.